ಮ್ಯೂಸಿಕ್ ಮೈಲಾರಿ ಅವರ ಒಂದು ಸ್ಥಿತಿಯನ್ನು ನೆನೆದು ಬಹಳಷ್ಟು ಜನ ಕೂಡ ಕಂಬನಿ ಮಿಡಿಯುತ್ತಿದ್ದಾರೆ. ಮ್ಯೂಸಿಕ್ ಮೈಲಾರಿ ಅವರಿಗೆ ಈ ಒಂದು ಸ್ಥಿತಿ ಎದುರಾಗುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಏನಾಗುತ್ತೆ ಅಂದರೆ ಇಲ್ಲೊಂದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಸ್ಕ್ಯಾಮ್ಗೆ ಏನಾದರೂ ಒಳಗಾಗಿದ್ದಾರಾ? ಯಾಕೆಂದರೆ ಖುದ್ದು ಮ್ಯೂಸಿಕ್ ಮೈಲಾರಿ ಅವರ ಸ್ಪಷ್ಟನೆಯನ್ನು ಕೊಡ್ತಾರೆ, ನಾನು ಸ್ಕ್ಯಾಮ್ನಲ್ಲಿ ಸಿಕ್ಕಾಕೊಬಿಟ್ಟಿದ್ದೀನಿ, ಅದರಿಂದಾಗಿ ನನಗೆ ಈ ರೀತಿಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾನು ಕಾನೂನು ಮೂಲಕವೇ ಹೋರಾಟವನ್ನು ಮಾಡಿ ಆಚೆ ಕಡೆ ಬರ್ತೀನಿ ಅನ್ನುವಂಥ ಒಂದು ಮಾತನ್ನು ತಿಳಿಸ್ತಾ ಇದ್ದಾರೆ. ಇನ್ನು 7-8 ತಿಂಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರಬೇಕು, ಆಮೇಲೆ ಏನಾದರೂ ಬೇಲ್ ಸಿಗುವಂಥ ಚಾನ್ಸಸ್ ಇರುತ್ತಾ, ತನಿಖೆ ಯಾವ ರೀತಿ ನಡೆಯುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಪಾಪ ಮ್ಯೂಸಿಕ್ ಮೈಲಾರಿ ಅವರ ಕುಟುಂಬ ಅಂತೂ ನಿಜವಾಗ್ಲೂ ಕೂಡ ಹೇಳುತ್ತಿರಲಾಗೋದು, ಯಾರ ಸಹವಾಸಕ್ಕೂ ಕೂಡ ಹೋಗದ ಒಂದು ಕುಟುಂಬ. ನಿಜವಾಗ್ಲೂ ಕೂಡ ಇಲ್ಲಿಯ ತನಕ ಸ್ಟೇಷನ್ ಮೆಟ್ಲನ್ನೇ ಹತ್ತಿರಲಿಲ್ಲ. ಬಟ್ ಮ್ಯೂಸಿಕ್ ಮೈಲಾರಿ ಅವರು ಎಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಂಡ್ರು ಅಂದರೆ, ಚೆನ್ನಾಗಿ ಒಂದು ಟೀಮನ್ನು ಕಟ್ಟಿದ್ರು, ಟೀಮು ಅತಿರೇಕವಾಯಿತಾ ಅದು ಕೂಡ ಗೊತ್ತಿಲ್ಲ. ಟೀಮ್ನಲ್ಲಿ ಒಳ್ಳೊಳ್ಳೆ ಕಲಾವಿದರು ಸಹ ಇದು ಚೆನ್ನಾಗಿ ಪ್ರತಿದಿನ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮ, ಶೋಗಳು, ಬೇರೆ ಬೇರೆ ಊರು, ಎಲ್ಲ ಕಡೆ ಊರು ತಿರುಗ್ತಾ ಇದ್ರು, ಪರ್ಫಾರ್ಮೆನ್ಸ್ಗಳನ್ನು ನೀಡ್ತಾ ಇದ್ರು. ಬಟ್ ಒಬ್ಬರು ಮಹಿಳೆ, ಅವ್ರಿಗೇನೋ ಒಂದು ಚಿಕ್ಕ ವಯಸ್ಸಂತೆ, ಆ ರೀತಿಯ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಆದ ಕಾರಣ ಮ್ಯೂಸಿಕ್ ಮೈಲಾರಿ ಅವರ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ. ಕಾದು ನೋಡಬೇಕು ಏನಾಗುತ್ತೆ. ನಿಜವಾಗ್ಲೂ ಕೂಡ ಮ್ಯೂಸಿಕ್ ಮೈಲಾರಿ ಅವರಿಗೆ ಈ ಒಂದು ಸ್ಥಿತಿ ಎದುರಾಗಿರುವಂಥದ್ದು. ಅವರ ಪತ್ನಿ ಕೂಡ ಲಿಖಿತ ಅಂತ ಅವರು ಕೂಡ ಕಂಬನಿ ಮಿಡಿಯುತ್ತಿದ್ದಾರೆ. ಪುಟ್ಟ ಕಂದ ಇರುವಂಥದ್ದು ಫ್ಯಾಮಿಲಿ ನಿಜವಾಗ್ಲೂ ಕೂಡ ಮುಖ ತೋರಿಸುವಂಥ ಒಂದು ಪರಿಸ್ಥಿತಿಯಲ್ಲಂತೂ ಇಲ್ಲವೇ ಇಲ್ಲ. ಆದರೂ ಕೂಡ ಅವರಿಗೆ ತುಂಬಾ ಧೈರ್ಯ ಇದೆ, ನಂಬಿಕೆ ಇದೆ ಗಂಡನ ಮೇಲೆ. ಗಂಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಅವರು ಕೂಡ ಧೈರ್ಯವಾಗಿದ್ದಾರೆ. ಗಂಡನಿಗೆ ಸಪೋರ್ಟ್ ಮಾಡ್ತಾರೆ, ಮತ್ತು ಅಭಿಮಾನಿಗಳು ಸಹ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಕಾದು ನೋಡ್ಬೇಕು ಏನಾಗುತ್ತೆ.